ಸರ್ ಒಂದು ಪ್ಲೀಸ್ ಸರ್, ಮೈ ಆನೆಸ್ಟ್ ರಿಪ್ಲೈ ಸರ್. ಮೊದಲೆಲ್ಲ ನಿಮಗೂ ಗೊತ್ತಿದೆ ಸರ್ ಎಷ್ಟೋ ಸೆಂಟರ್ಸಲ್ಲಿ ಮಾಸ್ ಕಾಪಿಂಗ್ ನಡೀತಾ ಇತ್ತು ಸರ್. ಇದನ್ನು ನಾವೆಲ್ಲರೂ ಒಪ್ಕೋಬೇಕು ಸರ್. ಈ ಬಾರಿ CC ಕ್ಯಾಮರಾ ಹಾಕಿ ಎಲ್ಲೂ ಕಾಪಿ ಮಾಡೋಕ್ಕೆ ಬಿಟ್ಟಿಲ್ಲ ಸರ್. ನಾನು ಅದರರ್ಥ ಆ ಮುಂಚಿನ ಬ್ಯಾಚ್ ಅವರೆಲ್ಲ ಕಾಪಿ ಹೊಡೆದಿದ್ರ, ಇಲ್ಲ ಸರ್, ಮೆಜಾರಿಟಿ ಕಾಪಿ ಹೊಡೆಯೋರು. ನಾನು ಅಲ್ಲಿ ಚೆನ್ನಾಗಿ ಓದ್ಕೊಂಡು ಪ್ರೂವ್ ಮಾಡಿರೋರ್ನು ಇಲ್ಲ ಅಂತಂತಿಲ್ಲ. ಈ ಸಲ ಸಡನ್ ಆಗಿ ಯಾಕೆ ಡ್ರಾಪ್ ಆಯಿತು ಅಂದರೆ ಏಕಾಏಕಿ ಹೋಗಲಿ ಸರ್, ರಿಸಲ್ಟ್ ಏಕಾಏಕಿ ಡ್ರಾಪ್ ಆಗುತ್ತೆ ಅಂದರೆ ಸೇಮ್ ಟೀಚರ್ಸ್ ಸೇಮ್ ಇನ್ಫ್ರಾಸ್ಟ್ರಕ್ಚರ್ ಯಾಕಾಯಿತು ಅಂದರೆ ಅರ್ಥ ಮಾಡ್ಕೊಳ್ಳಿ ಸರ್. ಇವತ್ತು ಅಷ್ಟು ರಿಜಿಡ್ಡಾಗಿ ನಡೆದಿದೆ ಸರ್. ಅವ್ನು 40% ತೆಗಿತಾನೋ 50% ತೆಗಿತಾನೋ ಅವನ ಯೋಗ್ಯತೆಗೆ ತಕ್ಕಂತೆ ಕನಸು ಕಾಣ್ತಾನೆ ಸರ್. ಮಾಸ್ ಕಾಪಿ ಮಾಡ್ಕೊಂಡು ಬಂದರೆ ಅವ್ರ ಭವಿಷ್ಯ ಹಾಳಾಗೋಗುತ್ತೆ ಸರ್. ಸೊ ಸ್ಟ್ರಿಕ್ಟಾಗಿ ನಡೆದಿದೆ. ಇದು ವಿಷನ್ ಇರ್ತಕ್ಕಂಥ ಮಿನಿಸ್ಟರ್ ತಗೊಳ್ಳೋ ತೀರ್ಮಾನ ಸರ್. ದಯವಿಟ್ಟು ನೋಡಿ, ನಮ್ಮ ಸರ್ಕಾರವನ್ನು ನಾನೇ ರಿಕ್ವೆಸ್ಟ್ ಮಾಡಿದ್ದೀನಿ. ಒಂದೊಂದು ಮೊಟ್ಟೆ ಕೊಡ್ತಿದ್ರಿ ಸರ್, ದಯವಿಟ್ಟು 2 ಮೊಟ್ಟೆ ಕೊಡಿ. ಅದು ಇಂಪ್ಲಿಮೆಂಟ್ ಆಗ್ತಿದೆ. ಬೈಸಿಕಲ್ ನಿಲ್ಲಿಸಿದ್ರು, ಅದನ್ನು ಪ್ರಾರಂಭ ಮಾಡ್ತೀವಿ ಅಂತ ನಮ್ಮ ಮಿನಿಸ್ಟ್ರು ಸೆಷನಲ್ಲೇ ರಿಪ್ಲೈ ಕೊಟ್ಟಿದ್ದಾರೆ ಸರ್. 1 ಜೊತೆ ಶೂಸು 2 ಜೊತೆ ಸಾಕ್ಸ್ ಇದೆ, ಹಳ್ಳಿ ಮಕ್ಳಿಗೆ ಕಷ್ಟ ಆಗುತ್ತೆ, ಅದನ್ನು 2 ಜೊತೆ ಶೂಸು 4 ಜೊತೆ ಸಾಕ್ಸ್ ಕೊಡಿ ಅಂತ ಸೆಷನ್ನಲ್ಲಿ ನಾನೇ ಪ್ರಶ್ನೆ ಮಾಡಿದ್ದೀನಿ. ಅದನ್ನು ಮುಂದಿನ ವರ್ಷದಿಂದ ಜಾರಿಗೆ ತರ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತು ಟೀಚರ್ಸ್ ನೇಮಕಾತಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೇಳ್ತಿದ್ರು, ಈಗ 12,000 ಜನ ನೇಮಕಾತಿ ಮಾಡಿದ್ದೀವಿ, ಈ 5 ವರ್ಷದಲ್ಲಿ ಇನ್ನೊಂದು ಸಲನೂ ಮಾಡೋಣ ಅಂತ. ಜನರಲಾಗಿ ಸರ್ಕಾರಗಳು ಒಂದೇ ಸಲ ಮಾಡೋದು ನೇಮಕಾತಿ. ಇಷ್ಟು ಚೇಂಜಸ್ ತರ್ತಿದ್ದಾರೆ ಸರ್. ಫಲಿತಾಂಶ ಕುಸಿಯೋದನ್ನು ಡೈರೆಕ್ಟಾಗಿ ಡ್ರಾಸ್ಟಿಕ್ಕಾಗಿ ನೋಡಬೇಡಿ ಸರ್. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಸರ್, ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕು 5ನೇ ಪ್ಲೇಸಲ್ಲಿತ್ತು ಸರ್ ಲಾಸ್ಟ್ ಇಯರ್ ರಿಸಲ್ಟಲ್ಲಿ. ನಾನೊಂದು ತಾಲೂಕು MLA ಆಗಿ ನಾನು ಇವತ್ತು 2nd ಪ್ಲೇಸಿಗೆ ತಂದಿದ್ದೀನಿ ಸರ್. ಡಿಸ್ಟಿಕ್ ಅಂದರೆ ಅಲ್ಲಿ 6 ತಾಲೂಕು ಬರುತ್ತೆ ಸರ್. 5 ತಾಲೂಕು ಫಲಿತಾಂಶಕ್ಕೂ ನಾನು ಕಾರಣ ಆಗೋಕ್ಕಾಗಲ್ಲ ಸರ್. ನನ್ನ ತಾಲೂಕಿನ ಕೊನೆ ವರ್ಷದ ಪೊಸಿಷನ್ 5th. ಈ ಸಲ ನಾನು ಅದನ್ನು 2nd ಪ್ಲೇಸಿಗೆ ತಂದಿದ್ದೀನಿ. ಗೌರ್ಮೆಂಟ್ ಸ್ಕೂಲಲ್ಲಿ ಟೈಮ್ ಟೇಬಲ್ ಹಾಕಿ ನಡೆಸಿದ್ದೀನಿ. ಸೂಪರ್ 60 ಅಂತ ಮಾಡಿ ಯಶಸ್ವಿ ಮಾಡಿದ್ದೀವಿ. ಬದಲಾವಣೆ ತರ್ತಾ ಇದ್ದೀವಿ ಸರ್. ಪಾಸಿಂಗ್ ಪರ್ಸೆಂಟೇಜ್ ಮೇಲೆ ಎಫೆಕ್ಟ್ ಇರ್ಬೋದು, ಬಟ್ ಅದು ಬರ್ತಿದೆ. ನಾನು ಮಧು ಬಂಗಾರಪ್ಪ ಸಾಹೇಬರಿಗೆ ನಾನೊಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರೋನಾಗಿ ಹೇಳ್ತಿದ್ದೀನಿ, ಇದು ಸೂಪರ್ ಡಿಸಿಷನ್. ಇದ್ರ ರಿಫ್ಲೆಕ್ಷನ್ ಏನೊಂದು 10 ವರ್ಷಕ್ಕೆ ಕಾಣಿಸುತ್ತೆ ಸರ್. ಎಸ್ ಸರ್, ಎಸ್ ಸರ್. ಇಲ್ಲ ಸರ್, ಗ್ರೇಸ್ ಮಾರ್ಕ್ಸ್ ಬಗ್ಗೆ ಅವರು ಎಕ್ಸಾಕ್ಟಾಗಿ ಯಾವ ಫಾರ್ಮುಲಾ ಅಪ್ಲೈ ಮಾಡಿರ್ತಾರೆ ನೋಡಿ ಸರ್. ಮೊದಲೆಲ್ಲ ಹೆಂಗೆ ಎವ್ಯಾಲ್ಯೂಷನ್ ನಡೆಯೋದು ಅಂದರೆ ಸರ್, ಈ ರೂರಲ್ ಹುಡುಗರಿಗೆ ಮ್ಯಾಥಮೆಟಿಕ್ಸ್ ಕಷ್ಟ ಆಗಿ 35 ಮಾರ್ಕ್ಸ್ ತೆಗಿತಿರ್ಲಿಲ್ಲ ಸರ್. ಆವಾಗ ಹಳೆ ಸಿಸ್ಟಮಲ್ಲಿ ಏನಿತ್ತು 30 ಬಂತು ಅಂದ್ಕೊಳ್ಳಿ, ಆ ಹುಡುಗನಿಗೆ ಬೇರೆ ಸಬ್ಜೆಕ್ಟಲ್ಲಿ ಒಂದು 10 ಮಾರ್ಕ್ಸ್ ಎಕ್ಸ್ಟ್ರಾ ಬಂದರೆ ಆ 5ನ್ನ ತೊಗೊಂಡು ಇಲ್ಲ ಹಾಕಿ 35 ಅಂತ ಟ್ರೀಟ್ ಮಾಡಿ ಪಾಸ್ ಮಾಡೋರು. ತುಂಬ ಜನ ಹುಡುಗರು ಏನು ಮಾಡೋರು, 10th ಪಾಸ್ ಆಗಿ 12th ಪಾಸ್ ಆಗಿ ಅವರು ಯಾವುದೋ ಒಂದು 10th ಎಲಿಜಿಬಿಲಿಟಿ ಇರೋ ಕೋರ್ಸ್ಗಳಿಗೋ ಕೆಲವು SDA ಎಕ್ಸಾಮ್ಸು ಬರ್ಕೊಳ್ಳೋರು. ಸೊ ಈ ಗ್ರೇಸಿಂದ ಏನಾಯಿತು, ಸಡನ್ನಾಗಿ ಒಂದು ತೀರ್ಮಾನ ತಗೊಂಡಾಗ ಸರ್, ಈ ಮುಂಚೆ ಸುರೇಶ್ ಕುಮಾರ್ ಅವರು ಇದ್ದರು, ಯಾಕಿಂತ ತೀರ್ಮಾನಗಳು ಸರ್, ಎಕ್ಸಾಮ್ನ ಸ್ಟ್ರಿಕ್ಟಾಗಿ ನಡೆಸೋದು ತಪ್ಪ. ಅವ್ರು ಸ್ಟ್ರಿಕ್ಟಾಗಿ ಬರೀತಾ ಇದ್ದಾರೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ CC ಕ್ಯಾಮ್ರಾ ಹಾಕೋದು ತಪ್ಪ. ಸ್ಟ್ರಿಕ್ಟಾಗಿ ನಡೆದಾಗ ಆಟೋಮೆಟಿಕ್ಕಾಗಿ ಫಲಿತಾಂಶ ಬಿದ್ದಿದೆ. ಒಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಈ ಬಾರಿ ಸರ್ಕಾರಿ ಶಾಲೆಯ ಹುಡುಗಿ ಟಾಪ್ ಮಾಡಿದ್ಲು ಸ್ಟೇಟ್ನ. ಪ್ರತಿ ವರ್ಷ 625ಗಳು ತುಂಬಿ ತುಳುಕ್ತಾ ಇತ್ತು. ಇದು ನಿಯತ್ತಾಗಿ ಪರೀಕ್ಷೆ ನಡೆಸಿದ್ರೆ ಸರ್, ಶಿಕ್ಷಣ ಕ್ಷೇತ್ರದ ಪಾವಿತ್ರತೆಯನ್ನು ಮಧು ಬಂಗಾರಪ್ಪನವ್ರು ಉಳಿಸಿದ್ದಾರೆ ಈ ವರ್ಷ. ನಾನು ಅದಕ್ಕೆ ಸಲ್ಯೂಟ್ ಹೇಳ್ತೀನಿ, ಹ್ಯಾಟ್ಸ್ ಆಫ್ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.